ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ನಮಸ್ಕಾರ ಎಲ್ಲರೂ. ಸೊ ಇವತ್ತು ನಾನು ಬೆಳಗ್ಗೆ 6 ಗಂಟೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮಗೆ ಸ್ಪೆಷಲ್ ಡೇ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಗಾಗಿ ಬೆಳಗ್ಗೆನೇ ಜರ್ನಿ ಸ್ಟಾರ್ಟ್ ಮಾಡಿಕೊಂಡು ಶಿವಾಜಿನಗರದಲ್ಲಿ ಫೀಸ್ಟ್ ನಡೀತಿತ್ತು. ಸೊ ಅಲ್ಲಿ ಹೋಗಿದ್ವಿ. ಅಲ್ಲಿ ಮುಗಿಸ್ಕೊಂಡು ಈಗ ಮೆಜೆಸ್ಟಿಕ್ ಹತ್ರ ಇರೋವಂಥ ಓಣಿ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನೋಡಿ, ರೀಚ್ ಆಗಿದ್ದೀವಿ. ಇನ್ನು ದೇವಸ್ಥಾನ ನೋಡಿ ಇದ್ದೇನೆ. ತುಂಬಾ ಚೆನ್ನಾಗಿತ್ತು ಬೆಳಗಿಂದ. ಸೊ ಈಗ ದೇವಸ್ಥಾನದಿಂದ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಬ್ರೇಕ್ಫಾಸ್ಟ್ ಏನಾದರೂ ಮನೇಲೇ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಸ್ಪೆಷಲಾಗಿ ಮಾಡೋಣ. ಸೊ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಏನೂ ಐಡಿಯಾನೇ ಇಲ್ಲ ಆ್ಯಕ್ಚುಲಾಗಿ. ಏನೋ ಒಂದು ಮಾಡಬೇಕು, ಬಟ್ ಬ್ರೇಕ್ಫಾಸ್ಟ್ ನಾನು ಮಾಡಬೇಕಂದ್ರೆ ನಂಗೆ ಸ್ವಲ್ಪ ಎನರ್ಜಿ ಅಂತೂ ಬೇಕೇ ಬೇಕು. ಹಾಗಾಗಿ ಸ್ವಲ್ಪ ಫಿಲ್ಟರ್ ಕಾಫಿ ಕುಡಿಯೋಣ ಅಂತ ಹೇಳಿ ಹೋಟೆಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ನಮ್ಮ ಕಡೆ ನೋಡಿ ಆಲ್ರೆಡಿ ಟ್ರಾಫಿಕ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಈಗ ಹೋಟೆಲ್ಗೆ ಹೋಗಿ ಸ್ವಲ್ಪ ಕಾಫಿ ಕುಡ್ಕೊಂಡು ಆಮೇಲೆ ಮನೆಗೆ ಹೋಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಬೇಕು. ಈಗ ಹೋಟೆಲಿಗೆ ಬಂದ್ವಿ. ಉಡುಪಿ ಹೋಟೆಲ್ ನಿಯರ್ ಬೈ ಇತ್ತು, ಸೊ ಅಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿ ಪುದೀನ ವಾಟರು, ಬೆಳಗ್ಗೆನೇ ಈ ಥರ ಪುದೀನ ವಾಟರ್ ಕುಡಿಯೋದು ತುಂಬಾ ಒಳ್ಳೆಯದಂತ ಹೇಳಿ ಅದು ಸ್ವಲ್ಪ ನೀರು ಕುಡ್ಕೊಂಡು ಹಾಗೆ ಸ್ವಲ್ಪ ಕಾಫಿ ಕುಡ್ಕೊಂಡು ಈಗ ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ಸೇಮಿಯಾ ಪಾಯಸ ಮಾಡಿದೆ. ರೋಸ್ಟೆಡ್ ಸೇಮಿಯಾ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಆಯಿತು. ಹಾಗೆ ಅದ್ರ ಜೊತೆಗೆ ಬಿಸಿಬೇಳೆಭಾತ್ ಸ್ವಲ್ಪ ಮಾಡಿದೆ. ಸೊ ನನ್ನ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದಂತೂ ಆಯಿತು. ಈಗ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಆಗಬೇಕು. ಸೊ ರೆಡಿ ಆಗಿಬಿಟ್ಟು ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ. ಎಲ್ಲಿಗೆ ಅಂತಂದರೆ ಸಿಟಿ ಒಳಗಡೆ ಅಂತೂ ನಾವು ಹೋಗೋದಿಲ್ಲ, ಸಿಟಿ ಹೊರಗಡೆ ಹೋಗ್ತಾ ಇದ್ದೀವಿ. ಏಕೆಂದರೆ ಸಿಟಿ ಒಳಗಡೆ ಹೋದರೆ ಟ್ರಾಫಿಕ್ಕು ಆ ತಲೆನೋವು ಆಗೋದಿಲ್ಲ. ಹಾಗಾಗಿ ಈ ಥರ ರೋಡು ಖಾಲಿಯಾಗಿರಬೇಕು, ಆವಾಗಲೇ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅಂತ ಹೇಳ್ಬೋದು. ರೋಡ್ ಚೆನ್ನಾಗಿತ್ತು ಅಂದರೆ ಕಾರ್ ಸ್ಮೂತಾಗಿ ಹೋಗುತ್ತೆ. ಹಾಗಾಗಿ ಹಿಂಗೆ ಹೋಗ್ತಾ ಇದ್ದೀವಿ. ಸೊ ಒಂದು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತ. ಇದು ನೈಟ್ ಪ್ಲ್ಯಾನ್ ಇದ್ದಿದ್ದು, ಬಟ್ ನೈಟ್ಗಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಮಳೆ ಬರುತ್ತೆ, ಹೋಗೋಕ್ಕಾಗಲ್ಲ ಅಂತ ಹೇಳಿ ಮಧ್ಯಾಹ್ನ ಲಂಚ್ಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಯಾವ ಕಡೆ ಹೋಗ್ತಾ ಇದ್ದೀವಿ ಅಂದರೆ ಕೋಲಾರ ನಿಯರ್ ಬೈ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ರೆಸ್ಟೋರೆಂಟ್ ಇದೆ ಅಂತ ಹೇಳ್ಬಿಟ್ಟು ಹೋದ್ವಿ, ಬಟ್ ಆ್ಯಕ್ಚುಲಿ ಬೇರೆ ರೆಸ್ಟೋರೆಂಟ್ ನಮ್ಮೂರು ನೋಡಿದ್ರಂತೆ. ಸೊ ಅಲ್ಲಿ ಹೋಗಲಿಲ್ಲ, ಇದು ಹೊಸ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಬಟ್ ಫುಡ್ ಮಾತ್ರ ಎಕ್ಸ್ಟ್ರಾರ್ಡಿನರಿ, ತುಂಬ ಚೆನ್ನಾಗಿತ್ತು. ಹಾಗೆ ಪ್ರೈಸಸ್ ಕೂಡ ರೀಸನೇಬಲ್ ಇತ್ತು. ನಾವಿಲ್ಲಿ ರೋಟಿ, ಚಿಕನ್ ಫ್ರೈ, ಹಾಗೆಯೇ ಚಿಕನ್ ಟಿಕ್ಕಾ, ಆಮೇಲೆ ಬಿರಿಯಾನಿ ರೈಸ್ ಇಷ್ಟು ತೊಗೊಂಡಿದ್ವಿ. ಸೂಪರಾಗಿತ್ತು ಟೇಸ್ಟ್ ಮಾತ್ರ. ಸರ್ವಿಸ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಇನ್ನು ಹೊಸದಾಗಿ ಆಗಿರೋದಂತೆ, ಅಷ್ಟೊಂದೇನು ಕಾಸ್ಟ್ಲಿ ಅಂತ ಏನೂ ಅನಿಸ್ಲೇ ಇಲ್ಲ ನಮಗೆ. ಸೊ ನಮಗೆ ಗಾರ್ಡನಲ್ಲಿ ಕುತ್ಕೊಂಡು ತಿನ್ನಬೇಕಂತ ಆಸೆ. ಸೊ ಇಲ್ಲಿ ಹೊರಗಡೆ ತಿನ್ನೋಣ ಅಂತ, ಬಟ್ ಮಳೆ ಜೋರಾಗಿ ಬಂದಿದ್ದರಿಂದ ಒಳಗಡೆನೇ ಕುತ್ಕೊಂಡು ತಿನ್ನೋ ಹಾಗಾಯಿತು. ವೆದರ್ ಮಾತ್ರ ಸಖತ್ತಾಗಿದೆ. ಹಾಗೆಯೇ ಒಂದು ಸ್ವಲ್ಪ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಟೀ ಕುಡಿದು ಹೊರಗಡೆ ಬಂದ್ವಿ. ಜೋರು ಮಳೆ ಬರ್ತಾ ಇದೆ. ಸೊ ಫಸ್ಟು ಮನೆ ಸೇರ್ಕೋಬೇಕು ಅಂತ, ಇಲ್ಲಾಂದರೆ ಯಾವ ಕೆರೆ ಕೋಡಿ ಹರಿದು ಮತ್ತು ರೋಡಲ್ಲೆಲ್ಲ ನೀರು ಬಂದುಬಿಡುತ್ತೋ ಅಂತ ಭಯ ಇತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ. ಮಿಸ್ಟರ್ ರಾಕೇಶ್ ಕುಮಾರ್ ಅವರೇ, ನನ್ನನ್ನು ಕಂಡ್ರೆ ಯಾಕೆ ಇಷ್ಟ ನಿಮಗೆ? ಏನಕ್ಕೆ ಇಷ್ಟ? ಏನಕ್ಕೆ ಇಷ್ಟನಾ? ಕರೆಕ್ಟಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆನ್ಸರ್. ಏನಕ್ಕೆ ಇಷ್ಟ ಅದೇ ಅನ್ನೋದು ಸಿಂಪಲಾಗಿ ಹೇಳ್ತೀನಿ. ಸಿಂಪಲಾಗಿ ಅಂದ್ರೆ ಲೆಂತಿಗಳಲ್ಲ, ಇಷ್ಟಾಗಿ ಹೇಳ್ತೀನಿ. ಅದನ್ನೇ ಹೇಳಿ ಬೇಗ. ಕೈ ನೋವು ಬರ್ತಾ ಇದೆ. ಕೈ ನೋವು ಬರ್ತಾ ಇದೆ, ಹಾಗಾದ್ರೆ ಹಿಡ್ಕೋ ಸ್ವಲ್ಪ ಹೇಳ್ತೀನಿ. ಯಾಕೆ ಇಷ್ಟ? ನೀನು ಇಷ್ಟ ಅಂತಂದರೆ 2 ಸೆಂಟೆನ್ಸಲ್ಲಿ ಹೇಳಿ ಬೇಗ. ನೀನಂದರೆ ತುಂಬ ನನಗೆ ಇಷ್ಟ ಅನ್ನೋದು ಯಾಕೆ ಅಂತಂದರೆ, ಸೊ ಇರೋದ್ರಲ್ಲಿ ಏನಿದೆಯಾ ಅದರಲ್ಲಿ ಕಾಲ ಕಳೆಯೋದ್ರಲ್ಲಿ ತುಂಬ ಇದರಲ್ಲಿ ಫ್ರೆಂಡ್ಲಿಯಾಗಿರ್ತೀಯ. ಸೊ ಯಾರೇ ಬಂದರೂ ಮನೆಗೆ, ಯಾರೇ ಫ್ರೆಂಡ್ಸ್ ಬರಲಿ, ಯಾರೇ ಬರಲಿ ಅಥವಾ ರಿಲೇಟಿವ್ ಬರಲಿ, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತೀಯ, ಯಾವುದೇ ಭೇದ ಭಾವ ಮಾಡಿದೆ. ಸೊ ಇದರಿಂದ ನೀನಂದ್ರೆ ನನಗೆ ತುಂಬ ಇಷ್ಟ. ನಾನೇನಾದರೂ ಚೇಂಜ್ ಆಗಬೇಕು ಅಂತ ಅಂದರೆ ಯಾವುದ್ರಲ್ಲಿ ನಾನು ಚೇಂಜ್ ಮಾಡ್ಕೋಬೇಕು? ಕೋಪ. ಡಿಫ್ರೆಂಟ್ ಅಡುಗೆ ಎಲ್ಲ ಮಾಡಿ ಕೊಡ್ತಾ ಇರ್ತೀರಾ, ತುಂಬ ಅದೃಷ್ಟ ಮಾಡಿದ್ದಾರೆ ಅಂತ ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಲ್ಲ, ಒಂದು ವಿಷಯದಲ್ಲಿ ನಿಜವಾಗ್ಲೂ ಲಕ್ಕಿನೇ. ಸೊ ಲೈಫ್ ಅಂದಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕಾಮನ್ನು. ಸೊ ಅದನ್ನು ಹೇಗೆ ಬಗೆಹರಿಸ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ಸೊ ಯಾವಾಗಲೂ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಅದನ್ನು ಚಿಕ್ಕದ್ರಲ್ಲಿದ್ದಾಗಲೇ ಬಗೆಹರಿಸ್ಕೊಂಬಿಡಿ. ಸೊ ದೊಡ್ಡದಾಗ್ತಾ ಹೋಯಿತು ಅಂತಂದರೆ ಮತ್ತೆ ಅದನ್ನು ಬಗೆಹರಿಸ್ಕೋಬೇಕಾದ್ರೂ ಪೇಷನ್ಸ್ ಇರೋದಿಲ್ಲ. ಹಾಗೆಯೇ
ಅದು ಸಂಬಂಧನ ಕಿತ್ತಾಕೋಷ್ಟು ದೊಡ್ಡದಾಗಿ ಬೆಳೆದು ಬಿಡುತ್ತೆ. ಹಾಗಾಗಿ ನನ್ನ ಕಡೆಯಿಂದ ಇದು ಒಂದು ಟಿಪ್ ಅಷ್ಟೇ. ಸೊ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಅರೌಂಡ್ 6:30 ಆಗಿತ್ತು. ಸೊ ಅವಾಗ ಬಂದು ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಹಾಗೆ ಹಸ್ಬೆಂಡ್ ಹೋಗಿ ಕೇಕ್ ತೊಗೊಬಂದರು. ಕೇಕ್ ಒಂದು ಕಟ್ ಮಾಡಿಬಿಡೋಣ ಅಂತ ಹೇಳಿ. ಸೊ ನನ್ನ ತಂಗಿ ಪಾಪ ಅಲ್ಲಿಂದ ಆರ್ಡ್ರ್ ಮಾಡಿ ಕಳಿಸಿದ್ರು ನನ್ನ ತಂಗಿರು. ಸೊ ಅವರು ಮತ್ತು ಹಿಂದಿನ ದಿನ ಹೇಳಿದೆ ಜಸ್ಟ್ ಚಿಕನ್ ಮೊಮೋಸು ಮತ್ತು ಮಾಕ್ಟೇಲ್ ಒಂದು ಟ್ರೈ ಮಾಡಬೇಕು ಅಂತ. ಸೊ ಪಾಪ ಅವರು ಆರ್ಡ್ರ್ ಮಾಡಿ ಅದನ್ನು ಕೂಡ ಕಳಿಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ಸಿಸ್ಟರ್ಸ್. ಹಾಗೆಯೇ ನಮ್ಮ ಮಮ್ಮಿ ಡ್ಯಾಡಿ ಹಾಗೆ ನನ್ನ ತಂಗೀರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಪಾಪ ಬೆಳಗಿಂದ ಎಲ್ಲೂ ಹೋಗಿಲ್ಲ ನನ್ನ ಬಿಟ್ಟು. ಸೊ ಜೊತೆಲೇ ಇದ್ದರು. ಹಾಗಾಗಿ ಅವ್ರಿಗೂ ಕೂಡ ಥ್ಯಾಂಕ್ ಯು. ಹಾಗೆ ನನಗೆ ಇತ್ತೀಚೆಗೆ ತುಂಬ ಸಪೋರ್ಟ್ ಮಾಡ್ತಿರೋ ಅಂಥ ನನ್ನ ವ್ಯೂವರ್ಸ್ ಆಗಿರ್ಬೋದು, ಹಾಗೆ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮ್ಲಿ ಆಗಿರ್ಬೋದು, ನನ್ನ ರಿಲೇಷನ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ಸ್ಪೆಷಲ್ ಡೇ ಅಂತೂ ಈ ರೀತಿಯಾಗಿ ಇತ್ತು. ಸೊ ನಮ್ಮ ಜೊತೆ ನೀವು ಕೂಡ ಎಂಜಾಯ್ ಮಾಡಿದ್ದೀರ ಅಂತ ಅನ್ಕೋತೀನಿ. ಯಾರ್ಯಾರೆಲ್ಲ ವಿಶ್ ಮಾಡಿದ್ದೀರಾ ನಿಮಗೆ ನಿಜವಾಗ್ಲೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಸೊ ನಮಗೆ ಅಂತ ಟೈಮ್ ಇನ್ವೆಸ್ಟ್ ಮಾಡಿ ನಮಗೆ ವಿಶಸ್ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್.